ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಆಶ್ರಮಕ್ಕೆ ಬಾಲಕೃಷ್ಣ ಸರ್ ಮತ್ತೆ ರಮಾಬಾಯಿ ಮೇಡಮ್ ಬಂದಿದ್ದಾರೆ. ಅವ್ರದ್ದು ಇವತ್ತು 20ನೇ ವರ್ಷದ ಮದುವೆ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತ ನನಗೆ ಕಾಲ್ ಮಾಡಿದ್ರು. ಸರ್ ನಿಮ್ಮ ಆಶ್ರಮಕ್ಕೆ ನಾನು ಬಂದಿದ್ದೆ, ಇವತ್ತು ನಮ್ದು ಆನಿವರ್ಸರಿ ಇದೆ, ಏನಾದ್ರು ಒಂದು ಮಾಡ್ಬೇಕು ಆಶ್ರಮಕ್ಕೆ, ಯಾವ ತರ ಏನು ಅಂತ. ಸೊ ಇವತ್ತು ನಾನು ಅದೇ ತರ ಬಂದು ಇವತ್ತು ಅವ್ರ ಕೈಲಾದ ಒಂದು ಸಹಾಯ, ಊಟದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಒಂದು ಹೊತ್ತಿನ ಊಟದ ಸಹಾಯ ಆಯ್ತು. ಸರ್ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸರ್ ಏನ್ ಅನ್ಸುತ್ತೆ ಸರ್, ಈಗ ಆಶ್ರಮಕ್ಕೆ ಬಂದ್ರಿ, ನೀವೆಲ್ಲ ಹೋಗಿ ಮಾಡ್ಕೋಬೋದಾಯ್ತು, ದೊಡ್ಡದಾಗ ಪಾರ್ಟಿ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಬೋದಾಯ್ತು. ಸೊ ಇವಾಗ ಬಂದ್ರಿ, ಎಲ್ಲರಿಗೂ ಊಟ ಹಾಕಿದ್ರಿ, ಏನ್ ಅನ್ಸುತ್ತೆ ನಿಮ್ಗೆ, ಯಾವ ತರ ಖುಷಿ ಆಯ್ತು? ನಮಸ್ಕಾರ ಚಂದ್ರ ಸರ್. ಕನಸು ಫೌಂಡೇಶನ್ ಲಾಸ್ಟ್ ಟೈಮ್ ನಾನು ಟಾಟಾ ಪವರ್ ನಮ್ಮ ಕಂಪನಿಯಿಂದ ಬಂದಿದ್ವಿ. ಸೊ ಅವತ್ತಿನಿಂದ ನಮ್ಮ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಉಳ್ಕೊಂಡು ನಾನು ಏನೋ ಒಂದು ಮಾಡ್ಬೇಕು, ಕಂಪ್ನಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೆ. ಸೊ ಆದ್ಮೇಲೆ ನಾನು ಎಷ್ಟೋ ಫಂಕ್ಷನ್ಗಳಲ್ಲಿ, ಎಷ್ಟೋ ಒಂದು ನಮ್ಮ ಮಗಳ ಬರ್ತ್ಡೇ ಆಗ್ಬೋದು, ನಮ್ದು ಆನಿವರ್ಸರಿ ಆಗ್ಬೋದು, ಏನೇನೋ ಫಂಕ್ಷನ್ಗಳು ಮಾಡಿದ್ವಿ. ಸೊ ಎಲ್ಲ ಕಡೆ ಹೋಟ್ಲ್ ಕಡೆ ಹೋಗಿ ಎಲ್ಲ ಸುಮ್ಮನೆ ದುಂದು ವೆಚ್ಚ ಮಾಡೋ ಬದಲು 4 ಜನಕ್ಕೆ ಒಳ್ಳೇದಾಗ್ಲಿ, ಅವರು ಒಂದು ಬಡವರು ಏನೋ ಒಂದು ಅವ್ರು ಹೊಟ್ಟೆ ತುಂಬಲಿ ಅನ್ನೋದು ಒಂದು ಕಾನ್ಸೆಪ್ಟ್ಗೆ ನಾನು ಬೆಳಗ್ಗೆ ನಮ್ಮ ಮನೆಯವರು, ಅದು ಬೆಳಗ್ಗೆನೆ ಡಿಸೈಡ್ ಮಾಡಿದ್ದು ನಮ್ಮ ಮನೆಯವ್ರ ಹತ್ರ. ಇಲ್ಲಮ್ಮ ಲಾಸ್ಟ್ ಟೈಮ್ ಈ ತರ ಹೋಗಿದ್ವಿ ನಾವು ಕನಸು ಫೌಂಡೇಶನ್ಗೆ, ಏನೋ ನಾವು ಅಲ್ಲಿ ಹೋಗೋ ಬದಲು ಸುಮ್ಮನೆ ಸಿನಿಮಾ ನೋಡೋದಾಗ್ಲಿ, ಒಂದು ಊಟ ಮಾಡೋದಾಗ್ಲಿ, ಒಂದು ಇದಾಗೋಗಿದೆ. ನಮ್ಮಿಂದ ನಮ್ಮ ಈ ತರ ಯಾರು ಅನಾಥರು ಯಾರಿದ್ದಾರೋ ಅವರೆಲ್ಲ ಹೊಟ್ಟೆ ತುಂಬಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಈ ಸಲ 20ನೇ ವರ್ಷ, ಅದು ನಮ್ಗೆ ಒಂದು ಇದಾಗಿರ್ಬೇಕು, ಒಂದು ಮೈಲಿಗೆಲ್ಲ ನೆನಪಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಬಂದು ಇಲ್ಲಿ ಅವ್ರಿಗೆ ನಮ್ಗೆ ಏನೋ ನಮ್ ಕೈಯಲ್ಲಿ ಆಗಿದ್ದು ಒಂದು ಅಳಿಲು ಸೇವೆ ಮಾಡಿದ್ವಿ. ಭಗವಂತ ಇನ್ನ ನಂಗೆ ಶಕ್ತಿ ಕೊಟ್ರೆ ನಾನು ಹಿಂಗೆ ನಮ್ದು ಏನೇ ನೆಕ್ಸ್ಟ್ ಏನೇ ಫಂಕ್ಷನ್ ಇರ್ಲಿ, ನಮ್ಮ ಮನೆಯವ್ರಿಗೂ ಅದೇ ನಾನು ಹೇಳೋದು, ಏನೇ ಫಂಕ್ಷನ್ ಇದ್ರೆ 4 ಜನಕ್ಕೆ ನಾವು ಒಳ್ಳೇದು ಮಾಡಬೇಕು. ನಮಗೆ ನಾವು ಯಾವ್ದು 4 ಜನಕ್ಕೆ ಊಟ ಹಾಕ್ಬೇಕು. ಏನಿವತ್ತು ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಬಟ್ ನಾವು ಕೊಟ್ಟಿರೋದು ಅವ್ರು ಹೊಟ್ಟೆ ತುಂಬ ಕೊಟ್ರಪ್ಪ, ಇವತ್ತು ಹೊಟ್ಟೆ ತುಂಬಿತು, ನಮ್ಗೆ ಸಾಕು ನಮ್ಗೆ ಅಂತ ಅವ್ರು ಖುಷಿ ಪಟ್ರೆ ಭಗವಂತ ನಮ್ಗೆ ಒಂಥರ ಆರೈಸ್ತಾರ ಅಂತ ನಮ್ಗಿರ್ಬೇಕು ಅಂತ. ಇನ್ನೇನು ಸರ್, ನೀವು ಇದೆಲ್ಲ ಮಾಡ್ತಾ ಇದ್ರಿ, ದೇವರು ನಿಮ್ಗೆ ಆರೋಗ್ಯ ಅಷ್ಟೇಸ್ತರ ಸುಖ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ ಸರ್. ಇಲ್ಲಿರೋರು ಎಲ್ಲರೂ ಅವ್ರು ಯಾವುದೇ ನೋವುಗಳೆಲ್ಲ ಮರೆತು ಇಲ್ಲಿ ಎಲ್ಲ ನಿಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ತರ ಇದ್ದಾರೆ, ಅವರು ಖುಷಿಯಾಗಿರ್ಲಿ. ನಾನು ನಮ್ಮ ಕೈಯಲ್ಲಿ ಆದಷ್ಟು ನಮ್ಗೆ ಬಂಧು ಬಳಗರಿಗೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಈ ತರ ದುಂದು ವೆಚ್ಚಗಳೆಲ್ಲ ಮಾಡಬೇಡಿ, ಇಲ್ಲಿ ಬಂದು 4 ಜನಕ್ಕೆ ಹೊಟ್ಟೆ ತುಂಬ ಊಟ ಹಾಕಿ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ಬಿಟ್ಟು ಎಲ್ಲರಿಗೂ ಇದು ಹೇಳ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ. ಸೊ ನೀವು ಕೂಡ ನಿಮ್ಮ ಬರ್ತ್ಡೇಗಳಾಗ್ಬೋದು, ಆನಿವರ್ಸರಿಗಳಾಗ್ಬೋದು, ಏನೇ ಆಗ್ಬೋದು, ನೀವು ಎಲ್ಲ ಹೋಗಿ ಆಚರಣೆ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಹತ್ತಿರದ ಆಶ್ರಮಗಳಿಗೆ ಹೋಗಿ ನಿಮ್ಮ ಕೈಲಾದ ಸಹಾಯ ಮಾಡಿ. ಸೊ ಅವರು ಹೊಟ್ಟೆ ತುಂಬಿದ್ರೆ ದೇವ್ರು ನಿಮ್ನ ನರಸ್ತಾನೆ, ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಬಾಲಕೃಷ್ಣ ಸರ್ ಮತ್ತೆ ಮೇಡಮ್ಗೆ ಮದುವೆಯ ಶುಭಾಶಯಗಳನ್ನ ಹೇಳ್ತಾ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.